ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಬೇಸಿಕ್ಸ್ ಇರ್ತಕ್ಕಂಥ ಒಂದು ಶಾರ್ಟ್ ಕಾನ್ಸೆಪ್ಟ್ ವಿಷಯವನ್ನ ತೆಗೆದುಕೊಂಡು ಬಂದೇನೆ. ಇದು ಬೇಸಿಕ್ಸ್ ನಲ್ಲಿ ಆರೋಗ್ಯ ಸಮಾಜಶಾಸ್ತ್ರ ಎಂಬ ಪುಸ್ತಕದಲ್ಲಿದೆ. ವೈದ್ಯರ ಸಮಾಲೋಚನೆಯಲ್ಲಿ ವೈದ್ಯರ ಕರ್ತವ್ಯಗಳು, ಯಾವ ರೀತಿ ವೈದ್ಯರ ಸಮಾಲೋಚನೆ ಒಳಗ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್, ವೈದ್ಯರು ಅನಗತ್ಯ ಸಮಾಲೋಚನೆಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಬಹಳ ಗಂಭೀರದ ಆರೋಗ್ಯದ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಕಷ್ಟಕರ ಪರಿಸ್ಥಿತಿ ಒಳಗ ವೈದ್ಯರು ಸಮಾಲೋಚನೆಯನ್ನು ಕೋರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರು ವೈದ್ಯರು ಮಾಡ್ತಕ್ಕಂಥ ಸಮಾಲೋಚನೆ ಸಮರ್ಥನೀಯವಾಗಿರ್ಬೇಕು. ಅದರಲ್ಲಿ ರೋಗಿಯ ಹಿತಾಸಕ್ತಿ ಬಹಳ ಪ್ರಮುಖವಾಗಿರ್ಬೇಕು ಹೊರತು ಬೇರೆ ಯಾವುದೇ ಆಸೆ ಆಕಾಂಕ್ಷೆಗಳು ಇವಕ್ಕೆಲ್ಲ ಪರಿಗಣನೆಗೆ ಅವಕಾಶವಿರಬಾರದು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗಾಗಿ ಅನಗತ್ಯ ಸಮಾಲೋಚನೆಗಳನ್ನ ವೈದ್ಯರು ತಪ್ಪಿಸಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ರೋಗಿಯ ಪ್ರಯೋಜನಕ್ಕಾಗಿ ಸಮಾಲೋಚನೆ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಸಮಾಲೋಚನೆ ರೋಗಿಯ ಒಂದು ಪ್ರಯೋಜನ ಪ್ರಮುಖವಾಗಿರುತ್ತೆ. ನಾವ್ ಯಾಕೆ ರೋಗಿ ಜೊತೆಗೆ ಸಮಾಲೋಚನೆ ತೊಡಗಬೇಕು ಅನ್ನೋದಕ್ಕೆ ಒಂದು ಮುಖ್ಯ ಒಂದು ಅಂಶ. ಈ ಪ್ರಕಾರ ತೊಡಗಿರ್ತಕ್ಕಂಥ ಎಲ್ಲಾ ವೈದ್ಯರು ರೋಗಿಯ ಮತ್ತು ಅವನ ಪರಿಚಾಲಕರೊಂದಿಗೆ ಸಂಬಂಧಿತರ ಜೊತೆಗೆ ಸಮಾಲೋಚನೆಯಲ್ಲಿ ಸ್ಪಷ್ಟವಾಗಿರ್ಬೇಕು. ಅಂದ್ರೆ ಏನೇನು ಎಲ್ಲ ವಿಷಯ ಬೇಕು, ಆ ರೋಗಿಯ ಒಂದು ಮಾಹಿತಿ ಏನೇನ್ ಬೇಕು ಅದನ್ನೆಲ್ಲಾನು ವೈದ್ಯರು ಇಲ್ಲಿ ಪಡೆಯುವಂತಾಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಸಮಾಲೋಚನೆಗಳಿಗೆ ತಮ್ಮನ್ನು ಲಭ್ಯವಾಗುವಂತ ಮಾಡಲಿ ವೈದ್ಯರು ಸಮಯ ಪ್ರಜ್ಞೆನ ಗಮನಿಸಬೇಕು. ಕೆಲವು ಟೈಮ್ ವೈದ್ಯರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1 ತಾಸು 2 ತಾಸು 3 ತಾಸು ಲೇಟ್ ಆಗಿ ಬರ್ತಾರೆ. ಹಾಗೆಲ್ಲ ಆಗ್ಬಾರ್ದು. ತಮ್ದೇನ್ ಟೈಮಿಂಗ್ ಅದ ಆ ರೋಗಿಗಳಿಗೆ ಲಭ್ಯರಾಗುವಂತೆ ಇರಬೇಕಾಗತ್ತೆ. ಸಮಯದ ಒಂದು ಪರಿಪಾಲನೆ, ಸಮಯ ಪ್ರಜ್ಞೆ ಏನಪ್ಪಾ ಅಂತ ಹೇಳಿದ್ರೆ ವೈದ್ಯರಿಗೆ ಇರಬೇಕಾಗಿದ್ದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಇನ್ನು ಸಮಾಲೋಚನೆಯ ನಂತರ ರೋಗಿಯ ಹೇಳಿಕೆ, ಅಂದ್ರೆ ರೋಗಿ ಅವನ ಪ್ರತಿನಿಧಿಗಳಿಗೆ ಎಲ್ಲಾ ಸಮಾವೇಶಗಳನ್ನು ಅವನೇನಪ್ಪಾ ಅಂದ್ರೆ ವೈದ್ಯರ ಉಪಸ್ಥಿತಿಯಲ್ಲಿ ನಡೀಬೇಕು. ಅಂದ್ರೆ ವೈದ್ಯರಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ತಮ್ಮ ಅಭಿಪ್ರಾಯಗಳನ್ನ ಅಂದ್ರೆ ಆ ರೋಗಿ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳನ್ನ ಅವರು ಬಹಿರಂಗಪಡಿಸಬಹುದಿರ್ಬೋದು. ಅಥವಾ ವೈದ್ಯರು ಕೂಡ ಆ ರೋಗಿಗೆ ಏನದ ಏನಿಲ್ಲ, ಯಾವ ರೀತಿ ಅವ್ನು ಟ್ರೀಟ್ಮೆಂಟ್ ಕೊಡಬೇಕು, ಯಾವ ರೋಗ ಅದ ಏನಿದೆ ಇದನ್ನೆಲ್ಲ ಬಹಿರಂಗಪಡಿಸಬಹುದು. ಆಮೇಲೆ ಅಟೆಂಡೆಂಟ್ ನೊಂದಿಗೆ ಇರುತ್ತದೆ. ಕೆಲವೊಂದು ಟೈಮ್ ಏನಾಗತ್ತಪ್ಪ, ಸರಿಪಡಿಸಲಾಗದ ಭಿನ್ನಾಭಿಪ್ರಾಯ ಇದ್ದಾಗ ರೋಗಿಯ ಅಥವಾ ಅವರ ಸಂಬಂಧಿಕರ ಸ್ನೇಹಿತರಿಗೆ ಅದನ್ನ ಸಂದರ್ಭವನ್ನ, ಸನ್ನಿವೇಶವನ್ನ, ಏನದ ರೋಗಿಗೆ ಏನ್ ಪ್ರಾಬ್ಲಮ್ ಅದ, ಏನ್ ಸಮಸ್ಯೆ ಇದೆ, ಹೇಗಿರಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ಅವರು ಯಾರು ವೈದ್ಯರು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತ, ವಿವರಿಸಬೇಕಾಗತ್ತ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಆಮೇಲೆ ತಜ್ಞರಿಗೆ ಉಲ್ಲೇಖಿಸಲಾದ ರೋಗಿಗಳು ಅಂತ ಹೇಳ್ತಾರೆ. ಅಂದ್ರೆ ರೋಗಿಯನ್ನು ಹಾಜರಾದ ವೈದ್ಯರಿಂದ ರೋಗಿಯನ್ನು ತಜ್ಞರಿಗೆ ಉಲ್ಲೇಖಿಸಿದಾಗ ರೋಗಿಯ ಪ್ರಕರಣದ ವಿಷಯವನ್ನು ತಜ್ಞರಿಗೆ ನೀಡಬೇಕು, ಲಿಖಿತವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ವೈದ್ಯರು ವಿಶೇಷವಾಗಿ ರೋಗಿಯ ಒಂದು ಪ್ರಿಸ್ಕ್ರಿಪ್ಷನ್ಸ್ ನೀಡಿದಾಗ, ಇಂಥ ವೈದ್ಯರ ಕಡೆ ಹೋಗಂತ ಹೇಳಿದಾಗ ಆ ಪ್ರಕರಣದ ಬಗ್ಗೆ ವಿಷಯ ತಜ್ಞರಿಗೆ ಅಂದ್ರೆ ಒಂದೊಂದು ವೈದ್ಯರು ಒಂದೊಂದು ಸ್ಪೆಷಲೈಸೇಷನ್ ಹೊಂದಿರ್ತಾರೆ, ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕಾಗತ್ತೆ ಅನ್ನೋದು ಒಂದು ಅಂತ ಹೇಳ್ತಾರೆ. ಆಮೇಲೆ ಶುಲ್ಕಗಳು ಮತ್ತು ಇತರೆ ಅಂತ ಹೇಳ್ತಾರೆ. ಒಬ್ಬ ವೈದ್ಯ ಚೇಂಬರ್ ಅಥವಾ ಅವನ್ನ ಭೇಟಿ ನೀಡುವ ಆಸ್ಪತ್ರೆ ಮಂಡಳಿಯಲ್ಲಿ ತಮ್ಮ ಶುಲ್ಕಗಳನ್ನ ಸ್ಪಷ್ಟವಾಗಿ ಪ್ರದರ್ಶಿಸಬೇಕು. ಅಂದ್ರೆ ಒಬ್ಬ ರೋಗಿ ನೋಡಕ್ಕೆ ನಾನು ಕನ್ಸಲ್ಟೇಷನ್ ಫೀಸ್ ಎಷ್ಟು ತಗೋತೀನಿ, 200, 300, 100 ರೂಪಾಯಿ, 50 ರೂಪಾಯಿ, ಅದನ್ನು ಸ್ಪಷ್ಟವಾಗಿ ಏನಪ್ಪಾ ಅಂದ್ರೆ ಮೊದಲೇ ನಮೂದಿಸ್ಬೇಕು. ಯಾಕಂದ್ರೆ ರೋಗಿಗೂ ಅದನ್ನ ನೋಡಿ ನಾ ಇಷ್ಟು ಕೊಡಬೇಕು ಬೇಡ ಅನ್ನೋದು, ನಾ ಇಲ್ಲಿ ಬರ್ಬೇಕು ಅದು ಅರ್ಥ ಮಾಡ್ಕೋ ಸಂಬಂಧ ಸ್ಪಷ್ಟವಾಗಿ ನಮೂದಿಸಬೇಕು. ವೈದ್ಯರು ಸ್ವತಃ ಯಾವುದೇ ಔಷಧಿಯನ್ನು ವಿತರಿಸಿದರೆ ಪ್ರಶ್ನೆ ಪಡಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಪ್ರಿಸ್ಕ್ರಿಪ್ಷನ್ಸ್ ಲೆಟರ್ ಹೆಡ್ಡಿನಲ್ಲಿ ತಮ್ಮ ಹೆಸರು ಮತ್ತು ಹುದ್ದೆ ಎಲ್ಲವನ್ನೂ ನಮೂದಿಸಬೇಕಾಗತ್ತೆ. ಅಂದ್ರೆ ವೈದ್ಯರು ಸ್ವತಃ ಯಾವುದೇ ಔಷಧ ವಿತರಿಸಬೇಕಂತ ಹೇಳಿದ್ರೆ ಒಂದು ಪ್ರಿಸ್ಕ್ರಿಪ್ಷನ್ಸ್ ಬರಿಬೇಕು, ಒಂದು ಲೆಟರ್ ಬರಿಬೇಕು. ಆ ಲೆಟರ್ ಮೇಲೆ ಏನಿರ್ಬೇಕು ಅಂದ್ರೆ ವೈದ್ಯರ ಹೆಸರು, ಡಾಕ್ಟರ್ ಹೆಸರು, ಮತ್ತು ಅವ್ರದ್ದು ಹೆಡ್ಡಿನಲ್ಲಿ ಅವ್ರ ಹೆಡ್ಡಿಂಗ್ ಇರಬೇಕು, ಲೆಟರ್ ಹೆಡ್ ಒಳಗೆ ಇರಬೇಕು, ಅವ್ರ ಹೆಸರು ಇರಬೇಕು, ಹುದ್ದೆ ಇರಬೇಕು, ಪಡೆದ ಡಿಗ್ರಿ ಇರಬೇಕು, ಇವೆಲ್ಲ ಮಾಹಿತಿ ಅಲ್ಲಿ ಇರಬೇಕಾಗತ್ತೆ. ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ಒಂದು ವೈದ್ಯರ ಒಂದು ರೋಗಿಯ ಒಂದು ಸಮಾಲೋಚನೆ ಕರೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಈ ರೀತಿ ಇದೊಂದು ಏನಪ್ಪಾ ಅಂದ್ರೆ ವೈದ್ಯ ಮತ್ತು ರೋಗಿಯ ಒಂದು ಸಮಾಲೋಚನೆ ಬಗ್ಗೆ ಇರತಕ್ಕಂಥ ಒಂದು ಸಣ್ಣ ಕಾನ್ಸೆಪ್ಟ್, ಸಣ್ಣ ವಿಷಯ, ಅದನ್ನ ತಮಗೆ ಇವತ್ತು ತಿಳಿಸಿದ್ದೇನೆ ಅಂತ ಹೇಳ್ಕೊತಾ ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಧನ್ಯವಾದಗಳು.